ನಮಸ್ಕಾರ. ನಾವು ಇವತ್ತು ಗೋಕಾಕ್ ತಾಲೂಕಿನ ಅರಬಾವಿ ಗ್ರಾಮದೊಳಗದೀವಿ. ಈ ಅರಬಾವಿ ಗ್ರಾಮದ ಶ್ರೀ ಜಯದೇವ್ ಕಡಗದ ಅನ್ನೋರ ಅಣ್ಣನ ಮನೆಯಾಗದೀವಿ. ಇವ್ರ ಮನೆಗೆ ಯಾಕೆ ಬಂದೀವಪ್ಪ ಅಂದ್ರೆ, ಇವರು ಲೋಳ್ಸೂರಿನ ಗಂಗಾಮತ ಎಂಟರ್ಪ್ರೈಸಸ್ ಒಂದು ಸಂಸ್ಥೆಯಿಂದ ಮೇವು ಕತ್ತರಿಸುವ ಮಷೀನನ್ನು ತೊಗೊಂಡಿದ್ರು. ಅದನ್ನು ಈಗಾಗಲೇ ಯೂಸ್ ಮಾಡತ್ತಾರ. ಆ ಮೇವು ಕತ್ತರಿಸುವ ಮಷೀನ್ ಹೆಂಗೈತಿ ಮತ್ತು ಅದರ ಗುಣಾವಗುಣಗಳನ್ನು ನಾವು ಈ ವಿಡಿಯೋದೊಳಗೆ ತಿಳ್ಕೊಳಕ್ಕೆ ಇಲ್ಲಿ ಬಂದೀವಿ. ಸ್ನೇಹಿತರೆ, ಈಗ ನಾವು ಅವರಿಂದನೇ ಈ ಮಷೀನ್ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ನೋಡ್ರಿ, ಗೊಂಜಾಳ ಬಿರ್ಸನ್ ಗೊಂಜಾಳ ಕ್ಲಿಯರಾಗಿ ಕಟಿಂಗ್ ಕ್ಲಿಯರ್ ಕಟಿಂಗ್. ಸರ್, ನಿಮ್ಮ ಹೆಸರು ರೀ? ನಮ್ಮ ಜಯದೇವ್ ಕಡಗದ ಅರಬಾವಿ ಅಂತೇಳಿ. ಅರಬಾವಿ ಸರ್, ಯಾವ ತಾಲೂಕು ರೀ? ಇದು ಮೂಡ್ಲಿಗಿ ತಾಲೂಕು, ಬೆಳಗಾವಿ ಡಿಸ್ಟಿಕ್ ರೀ. ಗೋಕಾಕ್ ಅನ್ರಲ್ಲ ಸರ್? ಹಾಂ, ಗೋಕಾಕ್ ತಾಲೂಕು. ಎಲ್ಲಿ ತೊಗೊಂಡು ಸರ್ ಮಷಿನ್ ರೀ? ನಾವಿಲ್ಲಿ ಲೋಳ್ಸೂರು ತೊಗೊಂಡ್ವಿ ರೀ. ಯಾವ ಸರ್ ಅಂಗಡಿ ಸರ್? ಗಂಗಾಮತ ಎಂಟರ್ಪ್ರೈಸ್. ಹಾಂ, ಹೌದಾ ಸರ್? ಗಂಗಾಮತ ಎಂಟರ್ಪ್ರೈಸ್. ನೀವು ಮೊದಲು ಎಲ್ಲಿ ಯಾರು ಹೇಳ್ರಿ ಸರ್ ಇಲ್ಲಿ ನಾವು ಯೂಟ್ಯೂಬ್ದಾಗ ಇಟ್ನಾಳದವ್ರು ಒಬ್ರು ಓದಿದ್ರಿ ರೀ. ಹೌದು ಸರ್. ಅದನ್ನ ನೋಡಿದ್ವಿ. ನೋಡಿ ಚಲೋ ಅನಿಸಿ ತೊಗೊಂಡ್ವಿ. ಚಲೋ ಐತಿ, ಮಷೀನು ಚಲೋ ಐತಿ. ಹಾಂ ಸರ್. ಆಮೇಲೆ ನಾವು ಒಂದು 5-6-7 ದಿನಕ್ಕೆ ಇದು ಸಫಿಷಿಯಂಟ್ ನಡೆದೈತಿ ರೀ. ಹಾಂ. ಈಡಂಗೆ ಗೊಂಜಾಳದ ಕಟ್ ಮಾಡಿರ್ತಿರಲ್ಲ ಸರ್? ಬೇಕಾದಂಗೆ ಹಾಕಿಲ್ರಿ, ಏನೂ ಆಗಂಗಿಲ್ಲ. ಇದಾಗ ನಾವು ಈಡಂಗೆ ಮಾಡಿ ತೋರಿಸಿಲ್ಲ ಸರ್? ಬೇಕಾದಂಗೆ ಹಾಕ್ರಿ. ಮಷೀನು ಚಲೋ ಐತಿ. ಆಮೇಲೆ ಎಕ್ದಮ್ ಸಣ್ಣ ಕಟ್ ಹಾಕೈತಿ. ಏನೂ ಇದಿಲ್ಲ. ಯೂಟ್ಯೂಬ್ದಾಗ ನೀವು ನೋಡಿ ಅಲ್ಲಿ ಬಂದು ತೊಗೊಂಡ್ರಿ ಸರ್? ಚಲೋ ಅನಿಸುತ್ತಲ್ಲ? ಹಾಂ, ಚಲೋ ಅನಿಸುತ್ತೆ. ಇದು ಮಸ್ತ್. ಹಾಂ ಸರ್. ಹಾಂ ಸರ್. ಮತ್ತು ದನಗಳು ತಿನ್ನೋಕ್ಕೂ ಚಲೋ ಐತಿ. ಚಲೋ ಐತಲ್ಲ ಸರ್? ಮೇವು ಅದು ನಾಶ ಆಗೋದು? ಮೇವು ನಾಶ ಆಗಂಗಿಲ್ಲ. ಇದು ಮತ್ತು ಕಡಿಮೆ ಬಜೆಟ್ದಾಗ, ಆಮೇಲೆ ಕಡಿಮೆ ಜಾಗದಾಗ, ಭಾಳ ದೊಡ್ಡ ಜಾಗನೂ ಬೇಡ, ಎರಡೂ ಉಳಿದೈತಿ. ನಿಲ್ಲೋದಿಲ್ಲ ಸರ್? ಮೇವು ಏನಿಲ್ಲ, ಹಂಗಿಲ್ಲ, ಏನಿಲ್ಲ. ಬೆರೆಸಂದ್ ಮೇವು ಹಾಕಿದ್ರು ಏನು ನಮ್ದು ಅಗತಿ ಪೂರ ಮಟ್ಟೆ ಇದ್ದೈತಿ. ದಂಟು ತೀರ ಮಟ್ಟೆ ಇದ್ದದ್ದು ದಂಟ ಕಟ್ ದಂಟ ಐತಿ. ಏನಿಲ್ಲ, ಬೇಕಾದಂಗೆ ಆದ್ರೂ ಜಗಿ ಹೋಗಿದ್ವಿ. ಏನು ಅಡ್ಡಿಲ್ಲ, ಮಸ್ತ್ ತೊಗೊಳಕ್ಕೆ. ರೈತರಿಗೆ ಒಂದು 8-10 ದನ ಇದ್ದವ್ರು ತೊಗೊಳಕ್ಕೇನು ಅಡ್ಡಿಲ್ಲ. ಚಲೋ ಐತಿಲ್ಲ ಸರ್? ಒಳ್ಳೇದೈತಿ. ದೊಡ್ಡ ಮಷಿನ್ ತೊಗೊಳಕ್ಕಿಂತ ದೊಡ್ಡ ಮಷಿನ್ ತೊಗೊಳಕ್ಕಿಂತನೂ ಇದೆ. ಅದರಷ್ಟೇ ಕೆಲಸ ಇದು ಮಾಡ್ತೀವಿ. ಹಾಂ, ಆಯ್ತು. ಅದರಷ್ಟೇ ಕೆಲಸ ಮಾಡ್ತೈತಿ. ಬೆಸ್ಟ್ ಐತಿ. ಮತ್ತು ಪ್ರೈಸು ಚಲೋ ಐತಿ. ಮತ್ತು ಜಾಗನೂ ಕಡಿಮೆ ಹಿಡಿತೈತಿ. ಕಡಿಮೆ ಜಾಗದಾಗ ಬೇಕಾದಂಗೆ ಇಟ್ಕೋಬೋದು ಇದು. ಆಮೇಲೆ ಇದನ್ನ ಇಷ್ಟು ಫೋಲ್ಡಿಂಗ್ ಮಾಡಿಬಿಟ್ರೆ 2ರಿಂದ 2.5 ಫೂಟ್ ಬರ್ತೈತೆ ಸರ್. ಮತ್ತು ಜಾಗ ಕಡಿಮೆ ಮಾಡ್ತೀವಿ. 2.5 ಫೂಟ್ದಾಗ ಇದು ಮಡಿಚು ಇಡ್ಬೋದು ಸರ್? ಮಡಿಚಿ ಇಟ್ಬಿಡ್ಬೋದು. ನಮ್ಮ ಕೊರಿದಾಗ ನಾ ಇಷ್ಟು ಮಡಿಚಿ ಒಂದು ಸೈಡ್ ಒತ್ತಿರೂ ಕೆಳಗೆ ವೀಲ್ ಸಿಸ್ಟಮ್ ಐತಿ. ಸಫಿಷಿಯೆಂಟ್ ನಮ್ಗೆ ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಇಟ್ಕೊಳಕ್ಕೆ ಇಟ್ಕೋಬೋದು ಸರ್. ಈಸಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಐತಿ. ಸರಿ. ಓಕೆ, ನಮಸ್ಕಾರ.